ನಮ್ಮ ಕರ್ನಾಟಕ ಸಾಮ್ರಾಜ್ಯವನ್ನು ಆಳದಂಥ ಎಲ್ಲ ರಾಜಮನೆತನಗಳು, ದೊಡ್ಡ ದೊಡ್ಡ ರಾಜಮನೆತನಗಳ ಜಾತಿ ಯಾರಿಗೂ ಗೊತ್ತಿಲ್ಲ. ಮೈಸೂರು ಒಡೆಯರು, ವಿಜಯನಗರದ ಅರಸರು, ಹೊಯ್ಸಳರು, ರಾಷ್ಟ್ರಕೂಟರು, ಬಾದಾಮಿಯ ಚಾಲುಕ್ಯರು ಮತ್ತು ಕದಂಬರು, ಇವು ಯಾರು ಯಾವ ಜಾತಿಯವರು ಅಂತ ಎಲ್ಲಿಯೂ ಪ್ರಸ್ತಾಪ ಆಗಿಲ್ಲ. ಯಾಕೆ ಅಂತಂದರೆ ಇವರೆಲ್ಲ ಜಾತಿ ಧರ್ಮಗಳನ್ನು ಮೀರಿದವರು, ಎಲ್ಲ ಜನರನ್ನು ಸಮಾನವಾಗಿ ಕಂಡವರು, ಎಲ್ಲ ಪ್ರಜೆಗಳನ್ನು ತನ್ನ ಮಕ್ಕಳಂತೆ ಭಾವಿಸಿದವರು. ಹಾಗಾಗಿ ಇವರು ಯಾವುದೇ ಜಾತಿಗೆ ನಾವು ಸೀಮಿತ ಮಾಡೋದು ಸರಿಯಲ್ಲ. ಮೈಸೂರು ಮಹಾರಾಜರನ್ನ ಎಸ್ಪೆಷಲಿ ಯಾವ ಜಾತಿಗೂ ನಾವು ಸೀಮಿತ ಮಾಡೋದು ಸರಿಯಲ್ಲ, ಮಾಡಲೂಬಾರ್ದು. ಇಂಥದ್ದೇ ಜಾತಿಯವರು ಅಂತ ನಾವು ಮಾಡಬಾರ್ದು, ಅದು ನಾವು ಅವ್ರಿಗೆ ಮಾಡುವಂಥ ಅವಮಾನ. ಸೊ ಅವರು ಎಲ್ಲವನ್ನ ಮೀರಿದವರು, ಭಗವಂತ ಇದ್ದಂಗೆ ಅವ್ರು ನಮಗೆ, ರಾಜ ಪ್ರತ್ಯಕ್ಷ ದೇವತಾ, ದೈವಾಂಶ ಸಂಭೂತ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರು. ಇವರೆಲ್ಲ ನಮಗೆ ದೇವರುಗಳಿದ್ದಂಗೆ. ದೇವ್ರಿಗೆ ಜಾತಿ ಇದೆಯೇ? ಇಲ್ಲ. ಹಾಗಾಗಿ ಮಹಾರಾಜರಿಗೂ ಇಲ್ಲ. ಅವರು ಚಿಕ್ಕದೇವರಾಜ ಒಡೆಯರು ಬಹಳ ಶಕ್ತಿಶಾಲಿಯಾದಂಥ ಮಹಾರಾಜ. 1674ರಿಂದ 1704ರವರೆಗೆ ಮೈಸೂರ ಸಂಸ್ಥಾನವನ್ನು ಆಳದಂಥವರು. ಅವರು ಮಹಾರಾಜ ಶಿವಾಜಿಯ ಸಮಕಾಲೀನರು ಮತ್ತು ಔರಂಗಜೇಬನ ಸಮಕಾಲೀನರು. ಆಗ ಪದೇ ಪದೇ ಮರಾಠರ ದಾಳಿ ಮೈಸೂರು ಸಂಸ್ಥಾನದ ಮೇಲೆ ಆಗ್ತಾ ಇದ್ದಾಗ ಸುಮಾರು ದಾಳಿಗಳನ್ನು ಅವರು ಹಿಮ್ಮೆಟ್ಟಿಸಿದ್ದಾರೆ. ಸುಮಾರು ದಾಳಿಗಳನ್ನು ಆರ್ಕಾಟಿನ ನವಾಬರು, ಹೈದರಾಬಾದಿನ ನಿಜಾಮರು, ಪುಣೆ ಮರಾಠರು, ಇವರೆಲ್ಲರ ದಾಳಿಗಳನ್ನು ಹಿಮ್ಮೆಟ್ಟಿಸಿದ್ದಾರೆ. ಅದರಲ್ಲಿ ಒಂದು ಭಾಳ ಪ್ರಖ್ಯಾತವಾದದ್ದು ಏನಪ್ಪ ಅಂತಂದರೆ 26,000 ಅಮೃತಮಹಲ್ ಎತ್ತುಗಳಿಗೆ, ಅಮೃತಮಹಲ್ ಎತ್ತುಗಳನ್ನು, ಅಮೃತಮಹಲ್ ಸಂತತಿಯನ್ನು ಬೆಳೆಸಿದಂಥ ಪುಣ್ಯಾತ್ಮನೇ ಚಿಕ್ಕದೇವರಾಜ ಒಡೆಯರು. 26,000 ಜೊತೆ ಇತ್ತು ಆಗ ಮೈಸೂರು ಸಂಸ್ಥಾನದಲ್ಲಿ. ಆ 26,000 ಜೊತೆ ಅಮೃತಮಹಲ್ ಎತ್ತುಗಳ ಕೊಂಬಿಗೆ ಪಂಜನ್ನ ಕಟ್ಟಿ ಮರಾಠರ ಮೇಲೆ ನುಗ್ಗಿಸಿದ ಬಾಹುಬಲಿ ಸಿನಿಮಾದಲ್ಲಿ ನಾವು ನೋಡಬಹುದು. ಎಲ್ಲ ಸಿನಿಮಾದಲ್ಲೂ ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಎಲ್ಲ ತುಂಬಾ ಸಿನಿಮಾದ ಹಿಂದಿ ಸಿನಿಮಾಗಳಲ್ಲೂ ಅದನ್ನ ಬಳಕೆ ಮಾಡ್ಕೊಂಡಿದ್ದಾರೆ. ಬಟ್ ಅದನ್ನ ಮೊದಲನೇದಾಗಿ ಪ್ರಯೋಗ ಮಾಡಿದಂಥ ಕೀರ್ತಿ ನಮ್ಮ ಹೆಮ್ಮೆ ಚಿಕ್ಕದೇವರಾಜ ಒಡೆಯರಿಗೆ ಸಲ್ಲುತ್ತೆ. ಅವ್ರು ಆ ಥರ ಮಾಡಿ ಮರಾಠರ ಮೇಲೆ ಯುದ್ಧವನ್ನ ಗೆಲ್ತಾರೆ ಅನ್ನೋವಂಥದ್ದು ಇತಿಹಾಸದಲ್ಲಿದೆ. ಮೈಸೂರು ಮಹಾರಾಜರು ಇಲ್ಲದೆ ಇದ್ದಿದ್ರೆ ಇವೆಲ್ಲ ಹೈದರಾಬಾದ್ ನಿಜಾಮರ ಪಾಲಾಗ್ತಾ ಇತ್ತು, ಅಥವಾ ಪುಣೆ ಮರಾಠರ ಪಾಲಾಗ್ತಾ ಇತ್ತು, ಇಲ್ಲ ಆರ್ಕಾಟಿನ ನವಾಬರ ಪಾಲಾಗ್ತಾ ಇತ್ತು. ಸೊ ಈಗ ಹೆಂಗೆ ನಾವು ಉತ್ತರ ಕರ್ನಾಟಕ ಇದೆಯೋ ಹಾಗೆ ನಮ್ಮ ದಕ್ಷಿಣ ಕರ್ನಾಟಕನೂ ಇರ್ತಾ ಇತ್ತು, ನಾರ್ಮಲ್ ಆಗಿರ್ತಾ ಇತ್ತು. ಉತ್ತರ ಕರ್ನಾಟಕ ಸ್ವತಂತ್ರ ಬಂದು 70 ವರ್ಷಗಳಾದ್ರೂ ಇನ್ನೂ ಅಭಿವೃದ್ಧಿಯನ್ನ ಕಾಣದಂಥ ಉತ್ತರ ಕರ್ನಾಟಕ ಇವತ್ತು ನನಗೆ ಬೇಜಾರಿದೆ ತುಂಬಾ ಅಂತ ಹೇಳಕ್ಕೆ. ನೀವು ಇವತ್ತಿಗೂ ನೀವು ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದಾಗ ಅದು ಕಣ್ಣಿಗೆ ಕಟ್ಟುತ್ತೆ, ಅಯ್ಯೋ ಏನಪ್ಪ ಇವರು ಇನ್ನೂ ಈ ಥರ ಇದ್ದಾರೆ ಅಂತ ಅನಿಸುತ್ತೆ. ನಾವು ಮೈಸೂರು ಸಂಸ್ಥಾನದ ಜನ ಏನಿದೀವಲ್ಲ, ನಾವು ಬಹಳ ಪುಣ್ಯವಂತರು, ಬಹಳ ಪುಣ್ಯವಂತರು. ಯಾಕೆಂದರೆ ಮಹಾರಾಜರು ನಮ್ಮನ್ನೆಲ್ಲ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಜಗತ್ತಿನಲ್ಲೇ ಇದ್ದಂಥ ಏಕೈಕ ನಗರ ಲಂಡನ್, ಆ ಲಂಡನ್ನಿಗೆ ಸರಿಸಮನಾಗಿ ಮೈಸೂರು ನಗರವನ್ನು ಅವ್ರು ಕಟ್ಟಿದ್ರು. ನಾವು ಜಗತ್ತಿನ ಅತ್ಯಂತ ಶ್ರೀಮಂತ ನಗರಗಳು ಮೈಸೂರು ಮತ್ತು ಲಂಡನ್, ಅಂಥ ಶ್ರೀಮಂತ ನಗರದಲ್ಲಿ ಹುಟ್ಟಿ ಬೆಳೆದಿದ್ವಿ. ಇದಕ್ಕಿಂತ ಇನ್ನೇನು ಹೇಳ್ಬೋದು? ಇಡೀ ಜಗತ್ತಿನಲ್ಲಿ ಅವತ್ತು 2 ನಗರ ಪ್ರಖ್ಯಾತಿಯಾಗಿದ್ದು, ಒಂದು ಲಂಡನ್ನು, ಇನ್ನೊಂದು ಮೈಸೂರು. ಸೊ ನಾವು ವಿ ಆರ್ ಆನ್ ದ ಟಾಪ್ ಆಫ್ ದ ವರ್ಲ್ಡ್, ಜಗತ್ತಿನ ಮೇಲಿದ್ದಂಥವ್ರು. ಸೊ ಹಾಗಾಗಿ ಮೈಸೂರು ಮಹಾರಾಜರು ಇಲ್ಲದೇ ಇದ್ರೆ ನಾವೆಲ್ಲಿ ಇರ್ತಾ ಇದ್ವಿ? ನಾವೆಲ್ಲ ಇಲ್ಲಿ ಇರ್ತಾ ಇದ್ವಿ.